ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜ್ಞಾನ ಗಂಗೋತ್ರಿ. ಸೊ ಇಂದಿನ ಪ್ರಚಲಿತ ಘಟನೆಗಳನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವಿ ಹ್ಯಾವ್ ಅನ್ ಅನೌನ್ಸ್ಮೆಂಟ್. ಸೊ ಜ್ಞಾನ ಗಂಗೋತ್ರಿ ತಂಡದ ವತಿಯಿಂದ ಇದೇ ಭಾನುವಾರ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಒಂದು ದಿನದ ಉಚಿತ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ಸೊ ಈ ಒಂದು ಕಾರ್ಯಾಗಾರದಲ್ಲಿ ಸರ್ಕಾರಿ ಹುದ್ದೆಗಳನ್ನ ಪಡಿಲಿಕ್ಕೆ ಯಾವ ಯಾವ ಪರೀಕ್ಷೆಗಳನ್ನ ಬರಿಬೇಕಾಗಿರುತ್ತೆ, ಅದರ ಅರ್ಹತೆಗಳೇನು, ಅದರ ಸಿಲೆಬಸ್ ಏನು, ಯಾವ ರೀತಿ ಓದ್ಬೇಕು, ಇದರೆಲ್ಲ ಮಾಹಿತಿಯನ್ನ ಜ್ಞಾನ ಗಂಗೋತ್ರಿ ತಂಡದ ಸಂಪನ್ಮೂಲ ವ್ಯಕ್ತಿಗಳಿಂದ ತಿಳಿಸಿಕೊಳ್ಳಲಾಗುತ್ತೆ. ಅದ್ರ ಜೊತೆಗೆ ಹಿಂದೆ ಪರೀಕ್ಷೆಗಳಲ್ಲಿ ಪಾಸ್ ಆಗಿರ್ತಕ್ಕಂಥ ಯಶಸ್ವಿ ವಿದ್ಯಾರ್ಥಿಗಳು ಕೂಡ ನಿಮ್ಮ ಜೊತೆ ಇಂಟರಾಕ್ಟ್ ಮಾಡಲಿದ್ದಾರೆ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಕೆಲವೊಂದು ವಿದ್ಯಾರ್ಥಿಗಳನ್ನ ಜ್ಞಾನ ಗಂಗೋತ್ರಿ ಸಂಸ್ಥೆಯ ವತಿಯಿಂದ ಉಚಿತವಾಗಿ ತರಬೇತಿ ಕೊಡ್ಲಿಕ್ಕೂ ಕೂಡ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಸೊ ಈ ಒಂದು ಕಾರ್ಯಾಗಾರದಲ್ಲಿ ಕೋಲಾರ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಉಚಿತವಾಗಿ ಪಾರ್ಟಿಸಿಪೇಟ್ ಮಾಡಿ ಸರ್ಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳನ್ನ ನೀವು ತಿಳಿದುಕೊಳ್ಬಹುದಾಗಿರುತ್ತೆ. ಸೊ ಅದೇ ರೀತಿ ಜ್ಞಾನ ಗಂಗೋತ್ರಿ ಸಂಸ್ಥೆಯಲ್ಲಿ ಮುಂದಿನ PSI ಮತ್ತು KPSC ಗ್ರೂಪ್ ಸಿ ಗೆ ಸಂಬಂಧಪಟ್ಟಂತ ತರಗತಿಗಳನ್ನ 11ನೇ ಜೂನ್ 2022 ಅಂದ್ರೆ ನಾಳೆಯಿಂದ ಲಾಂಚ್ ಮಾಡ್ತಾ ಇದ್ದೇವೆ. ಸೊ ಈ ತರಗತಿಗಳನ್ನ ನೀವು ಆಫ್ಲೈನ್ ಮೋಡ್ ಅಥವಾ ಲೈವ್ ಸ್ಟ್ರೀಮಿಂಗ್ ಅಂದ್ರೆ ಆನ್ಲೈನ್ ಮೋಡ್ ನ ಮುಖಾಂತರ ಪಡೆದುಕೊಳ್ಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗೆ ಕರೆ ಮಾಡಿ ತಿಳ್ಕೊಳ್ಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ ಫಾರ್ ದ ಡೇಟ್ ಆಫ್ 10th June 2022. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತವೆ. ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಇನ್ಕ್ವೆಸ್ಟ್ ಚಾಲೆಂಜ್ ಕ್ವಿಜ್. ಇದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಹೂ ಗಿವ್ ದಿ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೇಜ್ಡ್ ಇನ್ ದಿ ನೆಕ್ಸ್ಟ್ ಪ್ರೆಸೆಂಟೇಷನ್. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೀವಿ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. ಸೊ ಬಿಫೋರ್ ಗೆಟಿಂಗ್ ಇನ್ ಟು ಟುಡೇಸ್ ಆರ್ಟಿಕಲ್ಸ್, ದಿಸ್ ಇಸ್ ದಿ ಕೀ ಆನ್ಸರ್ಸ್ ಆಫ್ ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 181 and we appreciate Hema, Vishwanath, Govardhan, Nagraj, Anand, Naveen, Ellu Pujari, Nandish, Bimesh, Sushmita and many others also have given correct answers. Thank you very much for your participation. With this, let's get into the first article. So ಮೊದಲನೇ ಆರ್ಟಿಕಲ್ ಅಲ್ಲಿ ನಾವು ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಅಥವಾ ಭಾರತ ದೇಶದ ರಾಷ್ಟ್ರಪತಿಗಳ ಚುನಾವಣೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈಗ ನಡಿಬೇಕಾಗಿರ್ತಕ್ಕಂಥದ್ದು 16th ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಅಥವಾ 16ನೇ ರಾಷ್ಟ್ರಪತಿಗಳ ಚುನಾವಣೆ ಆಗಿರುತ್ತೆ. ಸೊ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಒಂದು ಪರೀಕ್ಷೆಗೆ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಆರ್ಟಿಕಲ್ಸ್ ಯಾವ್ದ್ಯಾವ್ದು, ಯಾವ ಯಾವ ವಿಧಿಗಳಿರುತ್ತೆ, ಆ ವಿಧಿಗಳು ಏನೇನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಯಾವ ಒಂದು ಆರ್ಟಿಕಲ್ ನ ಪ್ರಕಾರ ಅಂದ್ರೆ ಆರ್ಟಿಕಲ್ 62 ನ ಪ್ರಕಾರ ಪ್ರಸ್ತುತವಾಗಿರ್ತಕ್ಕಂಥ ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ರವರ ಟೆನ್ಯೂರ್ ಏನಿರುತ್ತೆ ಅದು 24ನೇ ಜೂನ್ಗೆ ಎಂಡ್ ಆಗುತ್ತೆ. ಸೊ 24ನೇ ಜೂನ್ಗೆ ಎಂಡ್ ಆದ್ರೂ ಕೂಡ ಅದಕ್ಕಿಂತ ಮುಂಚೆ ಹೊಸ ಪ್ರೆಸಿಡೆಂಟ್ ನ ಆಯ್ಕೆ ಮಾಡ್ಬೇಕಾಗಿರುತ್ತೆ. ಅದು ಯಾವ ವಿಧಿಯ ಪ್ರಕಾರ ಅಂದ್ರೆ ಆರ್ಟಿಕಲ್ 62 ಪ್ರಕಾರ. ಸೊ ಬಿಫೋರ್ ದಿ ಕರೆಂಟ್ ಪ್ರೆಸಿಡೆಂಟ್ ಅವರು ಎಕ್ಸಿಟ್ ಆಗೋದಕ್ಕಿಂತ ಮುಂಚೆನೆ ನ್ಯೂ ಪ್ರೆಸಿಡೆಂಟ್ ನ ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಹಾಗಿದ್ರೆ ಈ ಒಂದು ಆಯ್ಕೆ ಪ್ರಕ್ರಿಯೆಯನ್ನ ಮಾಡ್ತಕ್ಕಂಥ ಒಂದು ಕಮಿಷನ್ ಅಥವಾ ಆಯೋಗ ಯಾವುದು, ಅದನ್ನ ನಾವು ಆರ್ಟಿಕಲ್ 324 ಅಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೀವಿ. ಸೊ ಅದರಲ್ಲಿ ಬರ್ತಕ್ಕಂಥ ಪ್ರೆಸಿಡೆನ್ಷಿಯಲ್ ಅಂಡ್ ವೈಸ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಸ್ ಆಕ್ಟ್ 1952 ಅಂದ್ರೆ ರಾಷ್ಟ್ರಪತಿಗಳು ಮತ್ತು ಉಪರಾಷ್ಟ್ರಪತಿಗಳ ಚುನಾವಣಾ ಕಾಯ್ದೆ 1952, ಅದರೊಟ್ಟಿಗೆ ಇದಕ್ಕೆ ಸಂಬಂಧಪಟ್ಟಂತ ರೂಲ್ಸ್ 1974 ಅಂದ್ರೆ ನಿಯಮಗಳು 1984ರ ಪ್ರಕಾರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಥವಾ ಭಾರತದ ಚುನಾವಣಾ ಆಯೋಗ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳನ್ನ ಸಂವಿಧಾನದ 324ನೇ ವಿಧಿಯ ಪ್ರಕಾರ ಆಯ್ಕೆ ಮಾಡ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಹೊಂದಿರುತ್ತೆ. ಹಾಗಿದ್ರೆ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಅಲ್ಲಿ ಯಾರು ವೋಟ್ ಮಾಡ್ಬೋದು, ನಾವೆಲ್ಲ ವೋಟ್ ಮಾಡ್ಬೋದಾ ಅಥವಾ ಇದಕ್ಕೆ ಸಪರೇಟ್ ಆಗಿ ಪರ್ಟಿಕ್ಯುಲರ್ ಆಗಿ ಕೆಲವೊಬ್ಬರಿಗೆ ಮಾತ್ರ ಒಂದು ಅಧಿಕಾರ ಇರುತ್ತಾ ಅಂದ್ರೆ ಡೆಫಿನೆಟ್ಲಿ ಎಸ್. ಸೊ ಇದನ್ನ ನಾವು ಆರ್ಟಿಕಲ್ 54 ಅಥವಾ ವಿಧಿ 54ನೇ ಪ್ರಕಾರ ಡಿಸ್ಕಸ್ ಮಾಡ್ತಾ ಬರ್ತೀವಿ. ಸೊ ಯಾರ್ಯಾರಿಗೆ ಎಲಿಜಿಬಿಲಿಟಿ ಇರುತ್ತಂದ್ರೆ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಬೋತ್ ದಿ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್ ಅಂದ್ರೆ ಸಂಸತ್ತಿನ ಎರಡೂ ಸದನಗಳ ಚುನಾಯಿತ ಸದಸ್ಯರು ವೋಟ್ ಮಾಡ್ಲಿಕ್ಕೆ ಅರ್ಹತೆಯನ್ನ ಹೊಂದಿರ್ತಾರೆ. ಸೊ ಈ ಚುನಾಯಿತ ಸದಸ್ಯರನ್ನ ನಾವು ವೋಟ್ ಮಾಡಿ ತಿಳಿಸಿರ್ತೇವೆ. ಸೊ ಅವರು ಪ್ರೆಸಿಡೆಂಟ್ ನ ಅವರು ಆಯ್ಕೆ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ ಹೊಂದಿರ್ತಾರೆ. ಸೊ ಎರಡೂ ಸದನಗಳು ಅಂದ್ರೆ ರಾಜ್ಯಸಭಾ ಮತ್ತು ಲೋಕಸಭೆಯ ಎಲೆಕ್ಟೆಡ್ ಮೆಂಬರ್ಸ್ ಆಯ್ಕೆ ಮಾಡ್ತಕ್ಕಂಥ ಒಂದು ಅರ್ಹತೆಯನ್ನ ಹೊಂದಿರ್ತಾರೆ. ಅದೇ ರೀತಿಯಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆಫ್ ಆಲ್ ದ ಸ್ಟೇಟ್ಸ್ ಅಂದ್ರೆ ನಮ್ಮ ಒಂದು ರಾಜ್ಯಗಳ ರಾಜ್ಯ ಶಾಸಕಾಂಗದಲ್ಲಿರ್ತಕ್ಕಂಥ
ಚುನಾಯಿತ ಸದಸ್ಯರು. ಅದೇ ರೀತಿ ನಮ್ಮ ನ್ಯಾಷನಲ್ ಕ್ಯಾಪಿಟಲ್ ದೆಹಲಿ ಮತ್ತು ಕೇಂದ್ರ ಆಡಳಿತ ಪ್ರದೇಶಗಳು ಇನ್ಕ್ಲೂಡಿಂಗ್ ಪುದುಚೇರಿ ಅಂದ್ರೆ ಯೂನಿಯನ್ ಟೆರಿಟರೀಸ್ ಇನ್ಕ್ಲೂಡಿಂಗ್ ಪುದುಚೇರಿ. ಸೊ ಇಲ್ಲಿರ್ತಕ್ಕಂಥ ಶಾಸಕಾಂಗ ಸಭೆಯ ಚುನಾಯಿತ ಸದಸ್ಯರು ಕೂಡ ಈ ಒಂದು ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಅಧಿಕಾರವನ್ನ ಅಥವಾ ಅರ್ಹತೆಯನ್ನ ಹೊಂದಿರ್ತಾರೆ. ಹಾಗಿದ್ರೆ ಯಾರಿಗೆ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಅಲ್ಲಿ ಅರ್ಹತೆ ಇಲ್ಲ ಅಂದ್ರೆ ವೋಟ್ ಮಾಡ್ಲಿಕ್ಕೆ ಅರ್ಹತೆ ಇಲ್ಲ ಅಂದ್ರೆ nominated members of either Rajya Sabha and Lok Sabha or legislative assemblies of the state are not eligible. ಅಂದ್ರೆ ಈ ರಾಜ್ಯಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು ಅಥವಾ ರಾಜ್ಯಗಳ ವಿಧಾನಸಭೆಗಳಲ್ಲಿರ್ತಕ್ಕಂಥ ನಾಮನಿರ್ದೇಶಿತ ಸದಸ್ಯರು, ಎಲೆಕ್ಟೆಡ್ ಮೆಂಬರ್ಸ್ ಅಲ್ಲ, ನಾಮಿನೇಟೆಡ್ ಮೆಂಬರ್ಸ್ಗೆ ಚುನಾವಣೆಯಲ್ಲಿ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇರೋದಿಲ್ಲ. ಅದ್ರ ಜೊತೆಗೆ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಅಥವಾ ವಿಧಾನ ಪರಿಷತ್ತಿನ ಸದಸ್ಯರು ಅಂತ ಕರಿತೇವೆ, ಇವ್ರಿಗೂ ಕೂಡ ವೋಟ್ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಿದ್ರೆ ಈ ಒಂದು ಪದ್ಧತಿ ಅಂದ್ರೆ ಎಲೆಕ್ಷನ್ ಸಿಸ್ಟಮ್ ಹೇಗಿರುತ್ತೆ? ಆ ಎಲೆಕ್ಷನ್ ಸಿಸ್ಟಮ್ ನ ನಾವು ಆರ್ಟಿಕಲ್ 55 ಅಥವಾ ವಿಧಿ 55ರಲ್ಲಿ ನೋಡ್ತಾ ಬರ್ತೇವೆ. ಈ ಒಂದು ಚುನಾವಣಾ ಪದ್ಧತಿಯನ್ನ ನಾವು ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಅಥವಾ ಪ್ರಾತಿನಿಧ್ಯದ ವ್ಯವಸ್ಥೆ ಅಂತ ಕರಿತೇವೆ. ನಾವು ವಾಟ್ ಯು ಮೀನ್ ಬೈ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಅಂದ್ರೆ, ಸೊ ಇವಾಗ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಗೆ 5 ಜನ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ಅವರು 5 ಜನಕ್ಕೂ ಕೂಡ ವೋಟ್ ಹಾಕ್ಬೋದಾಗಿರುತ್ತೆ. ಬಟ್ ಪ್ರಿಯಾರಿಟಿ ವೈಸ್ ವೋಟ್ ಹಾಕ್ಬೇಕಾಗಿರುತ್ತೆ. ಅಂದ್ರೆ ಫಸ್ಟ್ ಚಾಯ್ಸ್, ಸೆಕೆಂಡ್ ಚಾಯ್ಸ್, ಥರ್ಡ್ ಚಾಯ್ಸ್, ಫೋರ್ತ್ ಚಾಯ್ಸ್, ಫಿಫ್ತ್ ಚಾಯ್ಸ್ ಅಂತ 5 ಜನಕ್ಕೂ ಅವರು ಮತ ಚಲಾಯಿಸಬಹುದಾಗಿರುತ್ತೆ. ಸೊ ಈ ಪದ್ಧತಿಯನ್ನ ನಾವು ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ. ಇದು ಸೀಕ್ರೆಟ್ ಬ್ಯಾಲೆಟ್ ಅಥವಾ ರಹಸ್ಯ ಮತದಾನದ ಮುಖಾಂತರ ನಡೀತಕ್ಕಂತ ಒಂದು ಪದ್ಧತಿ ಆಗಿರುತ್ತೆ. ಸೊ ಇಷ್ಟು ಆರ್ಟಿಕಲ್ಸ್ ನಮಗೆ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಅ ಕ್ವೆಶ್ಚನ್ ಫಾರ್ ಯು. ಹೂ ಇಸ್ ದಿ ಓನ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಲೆಕ್ಟೆಡ್ ಅನ್ಅಪೋಸ್ಡ್? ಅಂದ್ರೆ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥ ಭಾರತದ ಏಕೈಕ ರಾಷ್ಟ್ರಪತಿ ಯಾರು, ಯಾವ ವರ್ಷದಲ್ಲಿ ಇವರು ಆಯ್ಕೆ ಆಗಿದ್ರು? ಇಷ್ಟು ಮಾಹಿತಿಯನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನಮಗೆ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಡಿಯಾಸ್ ಲಾಂಗೆಸ್ಟ್ ಸ್ಟೀಲ್ ಬ್ರಿಡ್ಜ್ ಅಥವಾ ಭಾರತದ ಅತಿ ಉದ್ದದ ಉಕ್ಕಿನ ಸೇತುವೆ. ಸೊ ಈ ಒಂದು ಸೇತುವೆ 5.75 ಕಿಲೋಮೀಟರ್ಸ್ ಇರುತ್ತೆ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಸೇತುವೆಯನ್ನ ನಾವು ಮಹಾತ್ಮ ಗಾಂಧಿ ಸೇತು ಅಂತ ಕರಿತೀವಿ. ಇದು ನಮ್ಮ ದೇಶದಲ್ಲಿರ್ತಕ್ಕಂಥ ಲಾಂಗೆಸ್ಟ್ ಸ್ಟೀಲ್ ಬ್ರಿಡ್ಜ್ ಅಥವಾ ಉಕ್ಕಿನ ಸೇತುವೆ ಆಗಿರುತ್ತೆ. ಸೊ ಇದನ್ನ ರಿವರ್ ಗ್ಯಾಂಜಸ್ ಅಥವಾ ಗಂಗಾ ನದಿಯ ಮೇಲೆ ನಿರ್ಮಿಸಲಾಗಿರ್ತಕ್ಕಂಥ ಒಂದು ಸೇತುವೆ ಆಗಿರುತ್ತೆ. ಸೊ ಇದು 2 ಪಾಯಿಂಟ್ಸ್ ನ ಕನೆಕ್ಟ್ ಮಾಡುತ್ತೆ. ಒಂದನ್ನ ಹಾಜಿಪುರ್ ಅಂತ ಕರಿತೀವಿ, ಇನ್ನೊಂದನ್ನ ಬಿಹಾರ್ ಅನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಬ್ರಿಡ್ಜ್ ಆಗಿರುತ್ತೆ. ಸೊ ಇದು ಆಕ್ಚುಲಿ ಮುಂಚೆನೆ ಇತ್ತು, ಬಟ್ ಇದನ್ನ ಇವಾಗ ರೀಕನ್ಸ್ಟ್ರಕ್ಷನ್ ಮಾಡಿ ಮತ್ತೆ ಬಿಲ್ಡ್ ಮಾಡಿರ್ತಾರೆ. ಸೊ ರೀಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥವ್ರು ಮಿನಿಸ್ಟ್ರಿ ಆಫ್ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಅಂದ್ರೆ ಈ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ವತಿಯಿಂದ ಇದನ್ನ ಮರು ನಿರ್ಮಾಣ ಮಾಡಲಾಗಿರುತ್ತೆ. ಆಕ್ಚುಲಿ ಇದು ಒರಿಜಿನಲಿ ಇನಾಗ್ರೇಟ್ ಆಗಿರ್ತಕ್ಕಂಥದ್ದು 1982ರಲ್ಲೇ ಇದು ಇನಾಗ್ರೇಟ್ ಆಗಿರುತ್ತೆ. ಸೊ ಪ್ರಸ್ತುತವಾಗಿ ಅದನ್ನ ರೀಕನ್ಸ್ಟ್ರಕ್ಷನ್ ಮಾಡಿ ಮತ್ತೆ ಇನಾಗ್ರೇಟ್ ಮಾಡಿರ್ತಾರೆ. ಸೊ ಇದು as I told you before, ಇದು ಪ್ರಮುಖವಾಗಿ ಬಿಹಾರ್ ಅಲ್ಲಿ ಬರ್ತಕ್ಕಂತ ಒಂದು ಸೇತುವೆ ಆಗಿರುತ್ತೆ. ಸೊ ಹಾಗಿದ್ರೆ ಬಿಹಾರದ ಕ್ಯಾಪಿಟಲ್ ಸಿಟಿ ಬಂದು ನಾವು ಪಾಟ್ನಾ ಅಂತ ಕರಿತೇವೆ. ಸೊ ಬಿಹಾರದ ನೈಬರಿಂಗ್ ಸ್ಟೇಟ್ಸ್ ಬಂದ್ರೆ ಉತ್ತರ ಪ್ರದೇಶ ಮತ್ತೆ ಜಾರ್ಖಂಡ್ ಮತ್ತೆ ವೆಸ್ಟ್ ಬೆಂಗಾಲ್ ಆಗಿರುತ್ತೆ. ಸೊ ಅದಾದ್ಮೇಲೆ ಬಿಹಾರ್ ನೇಪಾಳಕ್ಕೂ ಕನೆಕ್ಟ್ ಆಗಿರ್ತಕ್ಕಂಥ ಅಂದ್ರೆ ಬಾರ್ಡರ್ ನ ಶೇರ್ ಮಾಡ್ಕೊಳ್ತಕ್ಕಂತ ಒಂದು ರಾಜ್ಯವಾಗಿರುತ್ತೆ. ಸೊ ಇದು 2 ಪಾಯಿಂಟ್ಸ್ ನ ಕನೆಕ್ಟ್ ಮಾಡುತ್ತೆ ಅಂತ ಹೇಳಿದೆ. ಸೊ ಒಂದು ಹಾಜಿಪುರ್, ಸೊ ಇಲ್ಲಿಂದ ಗಂಗಾ ನದಿ ಮೇಲೆ, ಸೊ ಇದು ಗಂಗಾ ನದಿ ಆಗಿರುತ್ತೆ. ಸೊ ಹಾಜಿಪುರ್ ಟು ಪಾಟ್ನಾಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಸ್ಟೀಲ್ ಬ್ರಿಡ್ಜ್ ಇದಾಗಿರುತ್ತೆ. ಸೊ ಇದು ಪ್ರಸ್ತುತವಾಗಿ ಭಾರತ ದೇಶದಲ್ಲಿರ್ತಕ್ಕಂಥ ಲಾಂಗೆಸ್ಟ್ ಸ್ಟೀಲ್ ಬ್ರಿಡ್ಜ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಅಥವಾ ವಿಶ್ವವಿದ್ಯಾನಿಲಯಗಳ ಶ್ರೇಯಾಂಕ 2023. ಇದು ಮುಂದಿನ ವರ್ಷದ ಶ್ರೇಯಾಂಕವಾಗಿರುತ್ತೆ. ಸೊ ಇದನ್ನ ನಾವು QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಅಂತ ಕರಿತೀವಿ. ಸೊ ಈ ಒಂದು ರ್ಯಾಂಕಿಂಗ್ ನಲ್ಲಿ ಭಾರತ ದೇಶದಲ್ಲಿರ್ತಕ್ಕಂಥ ಕೆಲವೊಂದು ಪ್ರಮುಖ ವಿಶ್ವವಿದ್ಯಾನಿಲಯಗಳು ತಮ್ಮ ಸ್ಥಾನವನ್ನ ಪಡೆದುಕೊಂಡಿರ್ತವೆ. ಸೊ ಇದರಲ್ಲಿ ಪ್ರಮುಖವಾಗಿ IISc ಬೆಂಗಳೂರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನಿದೆ, ಇದು 155ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. IIT ಬಾಂಬೆ 172, IIT ಡೆಲ್ಲಿ 174, IIT ಮದ್ರಾಸ್ 250, IIT ಕಾನ್ಪುರ್ 264, IIT ಖರಗ್ಪುರ್ 270 ಮತ್ತು IIT ರೂರ್ಕಿ 369 ಮತ್ತು IIT ಗೌಹಾಟಿ 384th ಪೊಸಿಷನ್ ಅನ್ನ ಹೊಂದಿರುತ್ತೆ. ಸೊ ಈ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದು ಇರ್ತಕ್ಕಂಥದ್ದು ಬೆಂಗಳೂರಲ್ಲಿ. ಇದು ಬೆಸ್ಟ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ ಅಂತ ಮಾನ್ಯತೆಯನ್ನ ಕೊಟ್ಟು 155ನೇ ಸ್ಥಾನವನ್ನ ಕೊಟ್ಟಿರ್ತಾರೆ. ಅಂದ್ರೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ವಿಶ್ವವಿದ್ಯಾನಿಲಯಗಳಲ್ಲಿ IISc ಬೆಂಗಳೂರು ಅಂತಕ್ಕಂಥದ್ದು 155ನೇ ಸ್ಥಾನದಲ್ಲಿರುತ್ತೆ. ಸೊ ಈ ಒಂದು ಸ್ಥಾನವನ್ನ ಕೊಟ್ಟಿರ್ತಕ್ಕಂಥವ್ರು ಕ್ವಾಕ್ವಿರಲಿ ಸೈಮಂಡ್ಸ್, QS ಅಂದ್ರೆ ಕ್ವಾಕ್ವಿರಲಿ ಸೈಮಂಡ್ಸ್ ಅಂತ
ಕರಿತೀವಿ. ಸೊ ದಿಸ್ ಇಸ್ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಅಥವಾ ವಿಶ್ವವಿದ್ಯಾನಿಲಯಗಳ ಶ್ರೇಯಾಂಕವಾಗಿರುತ್ತೆ. ಸೊ ದಿಸ್ ಹ್ಯಾಸ್ ವಿಟ್ನೆಸ್ ದ ಮ್ಯಾಸಿವ್ ಜಂಪ್, ಅಂದ್ರೆ ಕಳೆದ ವರ್ಷಕ್ಕೆ ಈ ವರ್ಷಕ್ಕೆ ಕಂಪೇರ್ ಮಾಡ್ಕೊಂಡಾಗ IISc 31 ಪೊಸಿಷನ್ಸ್ ನ ಇಂಪ್ರೂವ್ ಆಗಿರುತ್ತೆ. ಸೊ ದಿಸ್ ಇಸ್ ದಿ 19th ಎಡಿಷನ್ ಆಫ್ ದಿ ರ್ಯಾಂಕಿಂಗ್, ಅಂದ್ರೆ ಇವಾಗ ಬಿಡುಗಡೆ ಆಗಿರ್ತಕ್ಕಂಥದ್ದು 19ನೇ ಆವೃತ್ತಿಯ ಒಂದು ಶ್ರೇಯಾಂಕವಾಗಿರುತ್ತೆ. ಸೊ ಇದರಲ್ಲಿ ಭಾರತ ದೇಶದ 41 ವಿಶ್ವವಿದ್ಯಾನಿಲಯಗಳು ತಮ್ಮ ಸ್ಥಾನಗಳನ್ನ ಪಡೆದುಕೊಂಡಿರ್ತವೆ. ಸೊ ಈ 41 ವಿಶ್ವವಿದ್ಯಾನಿಲಯಗಳಲ್ಲಿ 27 ವಿಶ್ವವಿದ್ಯಾನಿಲಯಗಳು ಟಾಪ್ 1000 ಅಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ 2 other institutions that made it to the top 200, ಅಂದ್ರೆ 2 ಬೇರೆ ವಿಶ್ವವಿದ್ಯಾನಿಲಯಗಳು ಟಾಪ್ 200 ಅಲ್ಲಿ. ಸೊ ಇದು ಟಾಪ್ 100 ಆಗಿರ್ಬೇಕು. ಸೊ ಇಟ್ಸ್ ನಾಟ್ ಟಾಪ್ 1000, ಇಟ್ ಇಸ್ ಟಾಪ್ 100 ಆಗಿರುತ್ತೆ. ಸೊ ಮಿಕ್ಕಿದ 2 ವಿಶ್ವವಿದ್ಯಾನಿಲಯಗಳು ಟಾಪ್ 200 ಅಲ್ಲಿ ತಮ್ಮ ಸ್ಥಾನಗಳನ್ನ ಪಡೆದುಕೊಂಡಿರ್ತವೆ. ಟಾಪ್ 200 ಅಲ್ಲಿ ಇರ್ತಕ್ಕಂಥದ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆ ಮತ್ತೆ IIT ಡೆಲ್ಲಿ ಟಾಪ್ 200 ಅಲ್ಲಿ ಇರ್ತಕ್ಕಂಥ ವಿಶ್ವವಿದ್ಯಾನಿಲಯಗಳಾಗಿರುತ್ತೆ. ಹಾಗಿದ್ರೆ ಟಾಪ್ 1 ಅಲ್ಲಿ ಇರ್ತಕ್ಕಂಥ ವಿಶ್ವವಿದ್ಯಾನಿಲಯ ಯಾವುದು ಅಂದ್ರೆ ಮ್ಯಾಸಚ್ಯೂಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಈ ಒಂದು ವಿದ್ಯಾಸಂಸ್ಥೆ ಅಥವಾ ವಿಶ್ವವಿದ್ಯಾನಿಲಯ ಸತತವಾಗಿ 11 ವರ್ಷಗಳಿಂದ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ವಿಶ್ವವಿದ್ಯಾನಿಲಯವಾಗಿರುತ್ತೆ. ಸೊ ಅದಾದ್ಮೇಲೆ ಯೂನಿವರ್ಸಿಟಿ ಆಫ್ ಕೇಂಬ್ರಿಡ್ಜ್ ಆಸ್ ರೀಸನ್ ಟು ಸೆಕೆಂಡ್ ಪ್ಲೇಸ್. ಸೊ ಯೂನಿವರ್ಸಿಟಿ ಆಫ್ ಕೇಂಬ್ರಿಡ್ಜ್ ಅಥವಾ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯ 2ನೇ ಸ್ಥಾನದಲ್ಲಿರ್ತಕ್ಕಂಥ ವಿಶ್ವವಿದ್ಯಾನಿಲಯ ಆಗಿರುತ್ತೆ. ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ರಿಮೇನ್ಸ್ ಇನ್ 3rd ಪೊಸಿಷನ್, ಅಂದ್ರೆ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾನಿಲಯ ಕಳೆದ ಬಾರಿ ಕೂಡ 3ನೇ ಸ್ಥಾನದಲ್ಲಿತ್ತು. ಈ ವರ್ಷ ಅಂದ್ರೆ 2023ಕ್ಕೂ ಕೂಡ ಇದು 3ನೇ ಸ್ಥಾನದಲ್ಲಿ ಇರುತ್ತೆ. ಸೊ ಅದಾದ್ಮೇಲೆ ಬೇರೆ ಬೇರೆ ಯೂನಿವರ್ಸಿಟೀಸ್ ಯಾವ ಸ್ಥಾನದಲ್ಲಿ ಇರುತ್ತೆ ಅಂತ ಸೊ ನಾನು ಫಸ್ಟ್ ಸ್ಲೈಡ್ ಅಲ್ಲೇ ಅದರ ರ್ಯಾಂಕಿಂಗ್ ಅನ್ನ ನಿಮ್ಗೆ ಹೇಳಿರ್ತೇನೆ. ಸೊ ಈ ಒಂದು ರ್ಯಾಂಕಿಂಗ್ ನ ಯಾವ ಪದ್ಧತಿಯ ಮುಖಾಂತರ ಅಂದ್ರೆ ಯಾವ ಪ್ಯಾರಾಮೀಟರ್ಸ್ ನ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಅಕಾಡೆಮಿಕ್ ರೆಪ್ಯುಟೇಷನ್, ಅಂದ್ರೆ ಆ ಒಂದು ಶೈಕ್ಷಣಿಕ ಸಂಸ್ಥೆ ಎಷ್ಟು ಪ್ರಖ್ಯಾತಿಯನ್ನ ಹೊಂದಿದೆ ಅದನ್ನ ಚೆಕ್ ಮಾಡ್ತಾರೆ. ಎಂಪ್ಲಾಯರ್ ರೆಪ್ಯುಟೇಷನ್, ಅಂದ್ರೆ ಅಲ್ಲಿರ್ತಕ್ಕಂಥ ಉದ್ಯೋಗದಾತರು ಏನಿರ್ತಾರೆ ಅವರ ಒಂದು ರೆಪ್ಯುಟೇಷನ್ ನ ಚೆಕ್ ಮಾಡ್ತಾರೆ. ಫ್ಯಾಕಲ್ಟಿ ಸ್ಟೂಡೆಂಟ್ ರೇಷಿಯೋ, ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳ ಅನುಪಾತ. ಸೈಟೇಷನ್ ಫಾರ್ ಫ್ಯಾಕಲ್ಟಿ, ಅಂದ್ರೆ ಪ್ರತಿ ಅಧ್ಯಾಪಕರ ಉಲ್ಲೇಖಗಳು. ಅದಾದ್ಮೇಲೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್, ಆ ಒಂದು ವಿಶ್ವವಿದ್ಯಾನಿಲಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ. ಮತ್ತೆ ಇಂಟರ್ನ್ಯಾಷನಲ್ ಫ್ಯಾಕಲ್ಟಿ ರೇಷಿಯೋ, ಅಂದ್ರೆ ಅಂತಾರಾಷ್ಟ್ರೀಯ ಅಧ್ಯಾಪಕರ ಅನುಪಾತಗಳನ್ನ ಇಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 4th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಯೂಸ್ ಆಫ್ ಕೋಲ್ ಬ್ಯಾನ್ಡ್ ಇನ್ ಡೆಲ್ಲಿ ಫ್ರಮ್ 2023, ಅಂದ್ರೆ 2023ರಿಂದ ದೆಹಲಿಯಲ್ಲಿ ಕಲ್ಲಿದ್ದಲ ಬಳಕೆಯನ್ನ ನಿಷೇಧ ಮಾಡಲಾಗಿರುತ್ತೆ. ಕಾರಣ ಏನು ಅಂದ್ರೆ ಕಲ್ಲಿದ್ದಲು ಪ್ರಪಂಚದಲ್ಲಿಯೇ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಆಗಿ ಡಿಕ್ಲೇರ್ ಆಗಿರೋದ್ರಿಂದ ಈ ಎಲ್ಲಾ ಮೆಜರ್ಮೆಂಟ್ಸ್ ನ ಕಂಪಲ್ಸರಿ ತೆಗೆದುಕೊಳ್ಬೇಕಾಗಿರುತ್ತೆ. ಸೊ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಕ್ಕಂಥವ್ರು ಯಾರು ಅಂದ್ರೆ CAQM ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಸೊ ದಿಸ್ ಇಸ್ ಕಮಿಷನ್ ಫಾರ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ, ಅಂದ್ರೆ ಗುಣಮಟ್ಟದ ವಾಯುವನ್ನ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಆಯೋಗವಾಗಿರುತ್ತೆ. ಸೊ ಈ ಒಂದು ಆಯೋಗ ಮುಂದಿನ ವರ್ಷ ಜನವರಿ 1, 2023ರಿಂದ ದೆಹಲಿಯಲ್ಲಿ ಕಲ್ಲಿದ್ದಲ ಬಳಕೆಯನ್ನ ನಿಷೇಧ ಮಾಡಿರುತ್ತೆ. ಅಂದ್ರೆ ಅಲ್ಲಿರ್ತಕ್ಕಂಥ ಇಂಡಸ್ಟ್ರೀಸ್ ಅಲ್ಲಿ ಯಾವುದೇ ರೀತಿಯ ಕಲ್ಲಿದ್ದಲನ್ನ ಅವರು ದಹಿಸುವಾಗಿರೋದಿಲ್ಲ. ಆದ್ರೂ ಕೂಡ ಒಂದು ಎಕ್ಸೆಪ್ಷನ್ ಕೊಟ್ಟಿದ್ದಾರೆ. ಆ ಎಕ್ಸೆಪ್ಷನ್ ಏನು ಅಂದ್ರೆ ಲೋ ಸಲ್ಫರ್ ಕೋಲ್, ಅಂದ್ರೆ ಅತ್ಯಂತ ಕಡಿಮೆ ಪ್ರಮಾಣದ ಸಲ್ಫರ್ ಏನಿರುತ್ತೆ ಆ ಸಲ್ಫರ್ ಕಡಿಮೆ ಮಟ್ಟದಲ್ಲಿರ್ತಕ್ಕಂಥ ಕಲ್ಲಿದ್ದಲಿನ ಬಳಕೆಯನ್ನ ವಿನಾಯಿತಿ ಅಥವಾ ಎಕ್ಸೆಂಪ್ಷನ್ ಮಾಡಿರ್ತಾರೆ. ಸೊ ಅರೌಂಡ್ 1.7 million tons ಆಫ್ ಕೋಲ್ ಈಸ್ ಯೂಸ್ಡ್ ಆನ್ಯುಯಲಿ ಇನ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಇನ್ NCR, ಅಂದ್ರೆ ದೆಹಲಿಯಲ್ಲಿ ವಾರ್ಷಿಕವಾಗಿ ಸುಮಾರು 1.7 ಮಿಲಿಯನ್ ಟನ್ಸ್ ಅಷ್ಟು ಕಲ್ಲಿದ್ದಲನ್ನ ಅಲ್ಲಿರ್ತಕ್ಕಂಥ ಕೈಗಾರಿಕೆಗಳು ಬಳಕೆ ಮಾಡ್ತಾ ಇದ್ದಾವೆ. ಸೊ ಇವಾಗ ಲೋ ಸಲ್ಫರ್ ಇರೋದನ್ನ ಮಾತ್ರ ಅವರಿಗೆ ಬಳಕೆ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಇದರೊಟ್ಟಿಗೆ ನಾವು ಕಮಿಷನ್ ಫಾರ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಥವಾ ವಾಯು ಗುಣಮಟ್ಟ ನಿರ್ವಹಣೆಗಾಗಿ ಇರ್ತಕ್ಕಂಥ ಆಯೋಗದ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ ಆಗಿರುತ್ತೆ ಅಥವಾ ಶಾಸನಬದ್ಧ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇದನ್ನ ದಿಸ್ ಇಸ್ ಡಿವೈಸ್ಡ್ ಅಥವಾ ಇಟ್ ಈಸ್ ಅಬ್ಟೈನ್ಡ್ ಥ್ರೂ ಲಾ, ಅಂದ್ರೆ ಒಂದು ಕಾನೂನಿನ ರೀತಿಯಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದನ್ನ ಯಾವ ಒಂದು ಕಾಯ್ದೆಯ ಮುಖಾಂತರ ಸ್ಥಾಪನೆ ಮಾಡಿರ್ತಾರೆ ಅಂದ್ರೆ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಇನ್ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂಡ್ ಅಡ್ಜಾಯ್ನಿಂಗ್ ಏರಿಯಾಸ್ ಆಕ್ಟ್ 2021, ಅಂದ್ರೆ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಮತ್ತು ಪಕ್ಕದ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಒಂದು ವಾಯುಮಟ್ಟದ ಕಾಯ್ದೆಯನ್ನ, ವಾಯು ಗುಣಮಟ್ಟದ ಕಾಯ್ದೆ 2021ರ ಪ್ರಕಾರ ಇದನ್ನ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದರ ಪ್ರಮುಖ ಗುರಿ ಏನು ಅಂದ್ರೆ
ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಏರ್ ಕ್ವಾಲಿಟಿ ಇನ್ ಡೆಲ್ಲಿ ಅಂಡ್ ಅಡ್ಜಾಯ್ನಿಂಗ್ ಏರಿಯಾಸ್. ಅಂದ್ರೆ ದೆಹಲಿ ಮತ್ತು ದೆಹಲಿಗೆ ಸಂಬಂಧಪಟ್ಟಂತೆ ಪಕ್ಕದ ಪ್ರದೇಶಗಳಲ್ಲಿ ವಾಯು ಗುಣಮಟ್ಟಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಅಡ್ಜಾಯ್ನಿಂಗ್ ಏರಿಯಾಸ್ ಅಂದ್ರೆ ಏನು? ದೆಹಲಿಯನ್ನ ಹೊರತುಪಡಿಸಿ ಅದರ ಪಕ್ಕದಲ್ಲಿರ್ತಕ್ಕಂಥ ಪ್ರದೇಶಗಳು ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್ ಮತ್ತು ರಾಜಸ್ಥಾನಗಳಲ್ಲೂ ಕೂಡ ಈ CAQM ಅಂತಕ್ಕಂಥದ್ದು ಅಪ್ಲಿಕಬಲ್ ಆಗಿರುತ್ತೆ. ಸೊ ಈ CAQM ಅನ್ನೋದನ್ನ ಇಟ್ ಈಸ್ ದಿ ಕನ್ಸಾಲಿಡೇಷನ್ ಆಫ್ ಆಲ್ ಬಾಡೀಸ್ ಪ್ರೆಸೆಂಟ್ ಅರ್ಲಿಯರ್. ಅಂದ್ರೆ ಇದಕ್ಕಿಂತ ಮುಂಚೆ ಈ ವಾಯು ಗುಣಮಟ್ಟವನ್ನ ನಿಯಂತ್ರಣ ಮಾಡ್ತಕ್ಕಂಥ ಎಲ್ಲಾ ಸಂಸ್ಥೆಗಳೇನಿದ್ದಾವೋ ಅದನ್ನೆಲ್ಲ ಕ್ರೋಢೀಕರಿಸಿ ಒಂದು ಸಂಸ್ಥೆಯಾಗಿ ಡೆವಲಪ್ ಮಾಡಿರ್ತಾರೆ. ಅದನ್ನ ನಾವು CAQM ಅಂತ ಕರಿತೀವಿ. ಸೊ ಇದು ಡಿಸಿಷನ್ ಮೇಕಿಂಗ್ ಬಾಡಿ ಆಗಿರುತ್ತೆ. ಅಂದ್ರೆ ಈ ವಾಯು ಗುಣಮಟ್ಟಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥ ಮತ್ತೆ ಆದೇಶಗಳನ್ನ ಹೊರಡಿಸ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಎನಿ ನಾನ್ ಕಂಪ್ಲೈನ್ಸ್ ಅಂದ್ರೆ ಇವರು ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ನಾರ್ಮ್ಸ್ ಏನಿರುತ್ತೆ ಅದನ್ನ ಅನುಸರಣೆ ಮಾಡದೇ ಇದ್ದಾಗ ಇಟ್ ಅಟ್ರಾಕ್ಟ್ಸ್ ಪ್ರಿಸನ್ ಟರ್ಮ್ ಆಫ್ ಅಪ್ ಟು 5 years ಅಂಡ್ ಫೈನ್ ಅಪ್ ಟು 1 crore. ಅಂದ್ರೆ 5 ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗುತ್ತೆ ಅಥವಾ 1 ಕೋಟಿ ರೂಗಳವರೆಗೆ ದಂಡ ಆಗ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಕೋಲ್ ಬರ್ನ್ ಮಾಡೋದನ್ನ ನಿಷೇಧ ಮಾಡಿರ್ತಾರೆ. ಯಾವ್ದಾದ್ರು ಕಾರ್ಖಾನೆಯಲ್ಲಿ ಕೋಲ್ ಬರ್ನ್ ಆದ್ರೆ ಅವ್ರನ್ನ 5 ವರ್ಷ ಜೈಲ್ಗೆ ಹಾಕ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಅಥವಾ 1 ಕೋಟಿವರೆಗೆ ಅವ್ರಿಗೆ ಫೈನ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇಷ್ಟು CAQM ನ ವೈಲೇಷನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿರ್ತೀವಿ. ಸೊ ಓನ್ಲಿ ದ ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ವಿಲ್ ಹ್ಯಾವ್ ದಿ ಪವರ್ ಟು ಹಿಯರ್ ಕೇಸಸ್ ಇನ್ವಾಲ್ವಿಂಗ್ CAQM. ಅಂದ್ರೆ CAQM ಗೆ ಸಂಬಂಧಪಟ್ಟಂತೆ ಯಾವ್ದಾದ್ರೂ ವ್ಯಾಜ್ಯಗಳಿದ್ರೆ ಆ ಒಂದು ವ್ಯಾಜ್ಯಗಳನ್ನ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯಲ್ಲೇ ಅದರ ಒಂದು ನಿರ್ಧಾರಗಳನ್ನ ಮಾಡಲಾಗುತ್ತೆ. ಸೊ ಇದು ಸಿವಿಲ್ ಕೋರ್ಟ್ಗೆ, ಸಿವಿಲ್ ನ್ಯಾಯಾಲಯಗಳಿಗೆ ಸಂಬಂಧಪಟ್ಟಿರೋದಿಲ್ಲ. ಸೊ ಇದು ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಸೊ ಇದರ ಒಂದು ಅಧ್ಯಕ್ಷರು, ಈ ಒಂದು ಸಂಸ್ಥೆ ಏನಿರುತ್ತೆ ಇದರ ಚೇರ್ ಪರ್ಸನ್ ಏನಾಗಿರ್ಬೇಕಂದ್ರೆ ಅಟ್ಲೀಸ್ಟ್ ಅವ್ರಿಗೆ 15 years ಈ ಎನ್ವಿರಾನ್ಮೆಂಟಲ್ ಫೀಲ್ಡ್ ಅಲ್ಲಿ ಅಂದ್ರೆ ಪರಿಸರವನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಕ್ಷೇತ್ರದಲ್ಲಿ ಕನಿಷ್ಠ 15 ವರ್ಷಗಳು ಅನುಭವ ಇರಬೇಕು. ಅಥವಾ ಅವ್ರಿಗೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಆಡಳಿತಾತ್ಮಕ ಅನುಭವ 25 ವರ್ಷಗಳಿದ್ರೆ ಮಾತ್ರ ಇದರ ಒಂದು ಪ್ರಮುಖರಾಗಿ ಅಥವಾ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 5th article. This is about first Indian to be recognized as global SDG pioneer by UNGC. ಅಂದ್ರೆ ಈ ಗ್ಲೋಬಲ್ SDG ಪೈನಿಯರ್ ಅಂದ್ರೆ ಏನು? ಸೊ SDG ಗೋಲ್ಸ್ ಏನೇನಿರುತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅಥವಾ ಸಾಕಾರಗೊಳಿಸ್ಲಿಕ್ಕೆ ಶ್ರಮಿಸ್ತಾ ಇರ್ತಕ್ಕಂಥ ಕೆಲವೊಂದು ವ್ಯಕ್ತಿಗಳಿಗೆ ಕೊಡ್ತಕ್ಕಂಥ ಒಂದು ರೆಕಗ್ನಿಷನ್ ನಾವು ಗ್ಲೋಬಲ್ SDG ಪೈನಿಯರ್ ಅಂತ ಕರಿತೀವಿ. ಇದನ್ನ UNGC ವತಿಯಿಂದ ಕೊಡಲಾಗುತ್ತೆ. ಸೊ ಈ ಒಂದು UNGC ಇಂದ ಕೊಡ್ತಕ್ಕಂಥ ಈ ಒಂದು ರೆಕಗ್ನಿಷನ್ಗೆ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಒಬ್ಬ ಪ್ರಜೆ ಆಯ್ಕೆ ಆಗಿರ್ತಾರೆ. ಆ ವ್ಯಕ್ತಿಯನ್ನ ನಾವು ರಾಮಕೃಷ್ಣ ಮುಕ್ಕವಿಲ್ಲಿ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಫಾರ್ ದ ವೆರಿ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಆನ್ ಇಂಡಿಯನ್ ರಾಮಕೃಷ್ಣ ಮುಕ್ಕವಿಲ್ಲಿ ಹ್ಯಾಸ್ ಬಿನ್ ರೆಕಗ್ನೈಸ್ಡ್ ಬೈ ದಿ ಯುನೈಟೆಡ್ ನೇಷನ್ ಗ್ಲೋಬಲ್ ಇಂಪ್ಯಾಕ್ಟ್. ಅಂದ್ರೆ ವಿಶ್ವಸಂಸ್ಥೆಯ ಜಾಗತಿಕ ಕಾಂಪ್ಯಾಕ್ಟ್ ಅನ್ನೋದೇನಿದೆ UNGC ಕಾಂಪ್ಯಾಕ್ಟ್, ನಾಟ್ ಇಂಪ್ಯಾಕ್ಟ್, ಕಾಂಪ್ಯಾಕ್ಟ್ ವತಿಯಿಂದ ಇವರಿಗೆ ಗ್ಲೋಬಲ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಪಯನಿಯರ್ ಅಂದ್ರೆ ಈ ಒಂದು ಜಾಗತಿಕ ಸುಸ್ಥಿರ ಅಭಿವೃದ್ಧಿ ಗುರಿ ಪ್ರವರ್ತಕ ಎಂದು ಗುರುತನ್ನ ಕೊಟ್ಟಿರ್ತಾರೆ. ಸೊ ಇವರು ಪ್ರಮುಖವಾಗಿ ಈ ವಾಟರ್ ಸ್ಟಿವರ್ಡ್ಶಿಪ್ ಅಂದ್ರೆ ನೀರಿನ ಉಸ್ತುವಾರಿಯಲ್ಲಿ ಅವರು ತಮ್ಮ ಒಂದು ಕಾಂಟ್ರಿಬ್ಯೂಷನ್ ನ ಮಾಡಿರ್ತಾರೆ. ಹಾಗಿದ್ರೆ ಇವರು ಮಾಡಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಯುನೈಟೆಡ್ ನೇಷನ್ ಗ್ಲೋಬಲ್ ಕಾಂಪ್ಯಾಕ್ಟ್ ಏನಿರುತ್ತೆ ಇದು 10 ನ್ಯೂ SDG ಪಯನಿಯರ್ಸ್ ನ ಅಂದ್ರೆ ಇವರೊಟ್ಟಿಗೆ ಇನ್ನೂ 9 ಜನ ಈ ರೀತಿಯ ಪಯನಿಯರ್ಸ್ ಅಂದ್ರೆ ಇವರು SDG ಗೋಲ್ಸ್ ಏನೇನಿರುತ್ತೆ ಅದನ್ನ ಅನುಷ್ಠಾನಗೊಳಿಸ್ಲಿಕ್ಕೆ ತಾವು ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಅಲ್ಲಿ ಒಟ್ಟು 10 ಜನರನ್ನ ಈ ರೀತಿಯಾಗಿ ರೆಕಗ್ನೈಸ್ ಮಾಡಿರುತ್ತೆ ಅಥವಾ ಈ ರೀತಿಯ ಒಂದು ಆಯ್ಕೆಯನ್ನ ಮಾಡಿರುತ್ತೆ. ಸೊ ರಾಮಕೃಷ್ಣ ಮುಕ್ಕವಿಲ್ಲಿ ಅನ್ನೋರು ಇಸ್ ದಿ ಫೌಂಡರ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಮೈತ್ರಿ ಅಕ್ವಾಟೆಕ್ ಮೇಕ್ ಇನ್ ಇಂಡಿಯಾ ಕಂಪನಿ. ಸೊ ಇವರು ಒಂದು ಕಂಪನಿಯನ್ನ ಲಾಂಚ್ ಮಾಡಿರ್ತಾರೆ. ಸೊ ಅದನ್ನ ನಾವು ಮೈತ್ರಿ ಅಕ್ವಾಟೆಕ್ ಅಂತ ಕರಿತೀವಿ. ಇದರ ಒಂದು ಸಂಸ್ಥಾಪಕರಾಗಿರ್ತಾರೆ ಮತ್ತು MD ಆಗಿರ್ತಾರೆ. ಸೊ ಈ ಒಂದು ಸಂಸ್ಥೆಯಲ್ಲಿ ಇವರು ಮೇಘದೂತ್ ಅನ್ನೋ ಒಂದು ಸೊಲ್ಯೂಷನ್ ನ ಸ್ಟಾರ್ಟ್ ಮಾಡ್ತಾರೆ. ಈ ಮೇಘದೂತ್ ಏನು ಅಂದ್ರೆ ಇಟ್ ಈಸ್ ಅನ್ ಆಲ್ಟರ್ನೇಟಿವ್ ವಾಟರ್ ಕಾನ್ಸೆಪ್ಟ್ ನೋನ್ ಆಸ್ ಅಟ್ಮಾಸ್ಫಿಯರಿಕ್ ವಾಟರ್ ಜನರೇಷನ್. ಅಂದ್ರೆ ವಾಯುಮಂಡಲದ ನೀರಿನ ಉತ್ಪಾದನೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನ ಡೆವಲಪ್ ಮಾಡ್ತಾರೆ. ಸೊ ಇದನ್ನ ನಾವು ಮೇಘದೂತ್ ಅಂತ ಕರಿತೀವಿ. ಸೊ ಈ ಒಂದು ಮೇಘದೂತ್ ಅಂತಕ್ಕಂಥದ್ದು ಏನ್ ಕೆಲಸ ಮಾಡುತ್ತಂದ್ರೆ ದಟ್ ಟ್ಯಾಪ್ಸ್ ಇಂಟು vast renewable water resources contains 6 times as much fresh water as all the rivers on the planet combined. ಅಂದ್ರೆ ನಮ್ಮ ಒಂದು ಗ್ರಹದಲ್ಲಿ, ಭೂಮಿಯ ಗ್ರಹದಲ್ಲಿ ಈ ಒಂದು
ರಿವರ್ಸ್ ಏನಿದಾವೆ, ನದಿಗಳೇನಿದಾವೆ, ನದಿಗಳಲ್ಲಿರ್ತಕ್ಕಂಥ ಒಟ್ಟು ನೀರಿನ 6 ಪಟ್ಟು ಜಾಸ್ತಿ, ಇಂಟು 6 ಟೈಮ್ಸ್ ಅದು ಅಟ್ಮಾಸ್ಫಿಯರ್ ಅಲ್ಲೇ ಇರುತ್ತೆ, ಅಂದ್ರೆ ಗಾಳಿಯಲ್ಲಿ ಇರುತ್ತೆ. ಆ ಒಂದು ಗಾಳಿಯಲ್ಲಿರ್ತಕ್ಕಂಥ ನೀರನ್ನ ಟ್ರ್ಯಾಪ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಇದಾಗಿರುತ್ತೆ. ಇದನ್ನ ನಾವು ಮೇಘದೂತ್ ಅಂತ ಕರಿತೀವಿ. ಸೊ ಇದರ ಒಂದು ಇನ್ವೆನ್ಷನ್ಗೆ ಇವರಿಗೆ ಈಗ ಪ್ರಸ್ತುತವಾಗಿ ಈ ಒಂದು ರೆಕಗ್ನಿಷನ್ ನ ಕೊಟ್ಟಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಥೈಲ್ಯಾಂಡ್. ಇಟ್ ಲೀಗಲೈಸಸ್ ಗ್ರೋಯಿಂಗ್ ಅಂಡ್ ಕನ್ಸಂಪ್ಷನ್ ಆಫ್ ಮರಿಜುವಾನಾ, ಗಾಂಜಾ ಅಂತ ನಾವೇನ್ ಕರಿತೀವಿ. ಸೊ ಈ ಒಂದು ಬೆಳೆಯನ್ನ ಥೈಲ್ಯಾಂಡ್ ನಲ್ಲಿ ಇನ್ಮೇಲೆ ಅಧಿಕೃತವಾಗಿ ಅಂದ್ರೆ ಕಾನೂನುಬದ್ಧವಾಗಿ ಬೆಳಿಲಿಕ್ಕೆ ಮತ್ತು ಅದನ್ನ ಸೇವನೆ ಮಾಡ್ಲಿಕ್ಕೆ ಕಾನೂನುಬದ್ಧವಾಗಿ ಅವ್ರಿಗೆ ಅವಕಾಶ ಕೊಟ್ಟಿರ್ತಾರೆ. ಅಂದ್ರೆ ಸೊ ಅದನ್ನ ಬೆಳೆಯೋದು ಕೂಡ ಇಲ್ಲಿಗಲ್ ಆಗಿರೋದಿಲ್ಲ, ಅದನ್ನ ಕನ್ಸ್ಯೂಮ್ ಮಾಡೋದು ಕೂಡ ಇನ್ಮೇಲೆ ಇಲ್ಲಿಗಲ್ ಆಗಿರೋದಿಲ್ಲ. ಸೊ ಮುಕ್ತವಾಗಿ ಅವರು ಗಾಂಜಾವನ್ನ ಬೆಳಿಬಹುದು ಮತ್ತೆ ಸೇವನೆ ಮಾಡಬಹುದು. ದಿಸ್ ಇಸ್ ಇನ್ ಥೈಲ್ಯಾಂಡ್. ಸೊ ಥೈಲ್ಯಾಂಡ್ ಲೀಗಲೈಸಸ್, ಕಾರಣ ಏನು ಅಂದ್ರೆ ಬೂಸ್ಟಿಂಗ್ ಅಗ್ರಿಕಲ್ಚರ್ ಅಂಡ್ ಟೂರಿಸಂ, ಅಂದ್ರೆ ಈ ಥೈಲ್ಯಾಂಡ್ ನಲ್ಲಿರ್ತಕ್ಕಂಥ ಕೃಷಿ ಮತ್ತು ಪ್ರವಾಸೋದ್ಯಮವನ್ನ ಉತ್ತೇಜನಗೊಳಿಸಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಉಪಕ್ರಮ ಇದಾಗಿರುತ್ತೆ. ಸೊ Thailand, which has a tradition of using cannabis to relieve pain and fatigue, legalized medicinal marijuana in 2018. ಅಂದ್ರೆ ಈ ಔಷಧಿಗೆ ಸಂಬಂಧಪಟ್ಟಂತೆ ಗಾಂಜಾ ವಸ್ತುಗಳನ್ನ ಬಳಸಲಿಕ್ಕೆ 2018ರಲ್ಲೇ ಕೂಡ ಅದನ್ನ ಲೀಗಲೈಸ್ ಮಾಡಿದ್ರು. ಇವಾಗ ಬೇರೆ ಪರ್ಪಸ್ಗೂ ಯೂಸ್ ಮಾಡ್ಲಿಕ್ಕೆ ಇದನ್ನ ಕಾನೂನುಬದ್ಧಗೊಳಿಸಿರ್ತಾರೆ. ಸೊ ದಿ ಗವರ್ಮೆಂಟ್ ಬ್ಯಾಂಕಿಂಗ್ ಆನ್ ದ ಪ್ಲಾಂಟ್ ಆಸ್ ಅ ಕ್ಯಾಶ್ ಕ್ರಾಪ್, ಅಂದ್ರೆ ಇದನ್ನ ಒಂದು ಕಮರ್ಷಿಯಲ್ ಅಥವಾ ವಾಣಿಜ್ಯ ಬೆಳೆಯಾಗಿ ಇಲ್ಲಿ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾನೂನನ್ನ ಚೇಂಜ್ ಮಾಡಿರೋದ್ರ ಸಲುವಾಗಿ ರೈತರಿಗೆ ಅವರೇ ಉಚಿತವಾಗಿ ಈ ಕ್ಯಾನಬಿಸ್ ಪ್ಲಾಂಟ್ಸ್ ನ ಕೊಡ್ತಾರೆ ಅಥವಾ ಮರಿಜುವಾನಾ ಪ್ಲಾಂಟ್ಸ್ ನ ಕೊಡ್ತಾರೆ. ಸೊ ಕ್ಯಾನಬಿಸ್ ಗ್ರೋವರ್ಸ್ ಹ್ಯಾವ್ ಟು ರಿಜಿಸ್ಟರ್ ಆನ್ ಅ ಗವರ್ಮೆಂಟ್ ಅಪ್ಲಿಕೇಶನ್ ಕಾಲ್ಡ್ ಫ್ಲೂಕ್ ಗಾಂಜಾ. ಸೊ ಈ ಒಂದು ಬೆಳೆಯನ್ನ ಬೆಳಿಲಿಕ್ಕೆ ಅಲ್ಲಿರ್ತಕ್ಕಂಥ ರೈತರು ಒಂದು ಅಪ್ಲಿಕೇಶನ್ ಅಲ್ಲಿ ತಮ್ಮನ್ನ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗಿರುತ್ತೆ. ಆ ಒಂದು ಅಪ್ಲಿಕೇಶನ್ ನಾವು ಫ್ಲೂಕ್ ಗಾಂಜಾ ಅಂತ ಕರಿತೀವಿ ಅಥವಾ ಗ್ರೋ ಗಾಂಜಾ ಅಂತ ಕರಿತೇವೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಸ್ಟೇಟ್ ಆಫ್ ಕರ್ನಾಟಕ. ಕರ್ನಾಟಕ ಶಟ್ಸ್ ಡೌನ್ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್, ಅಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಈ ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ ಏನಿರುತ್ತೆ, ಸೊ ಇದನ್ನ ಮುಚ್ಚಲಿಕ್ಕೆ ಒಂದು ಆದೇಶವನ್ನ ಹೊರಡಿಸಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಪಬ್ಲಿಕ್ ಎಂಟರ್ಪ್ರೈಸಸ್ ಡಿಪಾರ್ಟ್ಮೆಂಟ್ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್ ಅಂತ ಏನ್ ಕರಿತೀವಿ, ಸೊ ಇದನ್ನ ಮುಚ್ಚಲಿಕ್ಕೆ ಕಾರಣ ಏನು ಅಂದ್ರೆ ರ್ಯಾಷನಲೈಸ್ ಎಕ್ಸ್ಪೆಂಡಿಚರ್ ಮತ್ತೆ ಶೆಡ್ ಅಡ್ಮಿನಿಸ್ಟ್ರೇಟಿವ್ ವೆಯ್ಟ್, ಅಂದ್ರೆ ಆ ಆಡಳಿತಾತ್ಮಕ ಒಂದು ಜವಾಬ್ದಾರಿ ಏನಿರುತ್ತೆ, ತೂಕ ಅಲ್ಲ ಜವಾಬ್ದಾರಿ ಏನಿರುತ್ತೆ, ಸೊ ಅದನ್ನ ಕಡಿಮೆ ಮಾಡ್ತಕ್ಕಂಥದ್ದು ಮತ್ತು ಅದ್ರ ಮೇಲೆ ಸ್ಪೆಂಡ್ ಆಗ್ತಕ್ಕಂಥ ದುಡ್ಡು ಏನಿರುತ್ತೆ, ಸೊ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಈ ಡಿಪಾರ್ಟ್ಮೆಂಟ್ ನ ಶಟ್ ಡೌನ್ ಮಾಡಿ ಅದನ್ನ ಬೇರೆ ಡಿಪಾರ್ಟ್ಮೆಂಟ್ ಗೆ ಮರ್ಜ್ ಮಾಡಿರ್ತಾರೆ. ಸೊ ಈ ಒಂದು ಡಿಸಿಷನ್ ನ ಅವ್ರು ಏನಕ್ಕೆ ತೆಗೆದುಕೊಂಡಿದ್ದಾರೆ ಅಥವಾ ಯಾವುದರ ಆಧಾರದ ಮೇಲೆ ತೆಗೆದುಕೊಂಡಿದ್ದಾರೆ ಅಂದ್ರೆ ಬೇಸ್ಡ್ ಆನ್ ದಿ ರೆಕಮೆಂಡೇಶನ್ಸ್ ಬೈ ದಿ ಕ್ಯಾಬಿನೆಟ್ ಸಬ್ ಕಮಿಟಿ, ಅಂದ್ರೆ ಕ್ಯಾಬಿನೆಟ್ ಉಪಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಈ ರೀತಿಯ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಇವಾಗ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳನ್ನ ಯಾವ ಇಲಾಖೆಗೆ ಅವರು ಹ್ಯಾಂಡ್ ಓವರ್ ಮಾಡ್ತಾರೆ ಅಂದ್ರೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಥವಾ ಹಣಕಾಸು ಇಲಾಖೆಗೆ ಈ ಒಂದು ಪಬ್ಲಿಕ್ ಎಂಟರ್ಪ್ರೈಸಸ್ ನ ಎಲ್ಲ ಒಂದು ಜವಾಬ್ದಾರಿಗಳನ್ನ ಟ್ರಾನ್ಸ್ಫರ್ ಮಾಡಿರ್ತಾರೆ. ಸೊ ಇವಾಗ ಬ್ಯಾಂಕಿಂಗ್ ಮರ್ಜರ್ ಹೇಗ್ ನಾವು ನೋಡ್ತೀವಿ, ಅದೇ ರೀತಿ ಇಲಾಖೆಗಳನ್ನ ಇಲ್ಲಿ ಮರ್ಜ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್ ಅಂತಕ್ಕಂಥದ್ದು ಇಟ್ ಹ್ಯಾಡ್ ಜ್ಯೂರಿಸ್ಟಿಕ್ಷನ್ ಓವರ್ 60 ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಇನ್ ಕರ್ನಾಟಕ. ಅಂದ್ರೆ ಇದನ್ನ ಶಟ್ ಡೌನ್ ಮಾಡೋದಕ್ಕಿಂತ ಮುಂಚೆ ಇದು 60 ಸಾರ್ವಜನಿಕ ಉದ್ಯಮಗಳ ಮೇಲೆ ಸಾರ್ವಜನಿಕ ವಲಯದ ಅಧಿಕಾರವನ್ನ ಹೊಂದಿರತಕ್ಕಂತ ಇಲಾಖೆಯಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಈ ಮೈಸೂರ್ ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಮತ್ತೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್, ಈ ರೀತಿಯಾಗಿ 60 ಸಂಸ್ಥೆಗಳ ಮೇಲೆ ಇದು ಅಧಿಕಾರವನ್ನ ಹೊಂದಿರತಕ್ಕಂತ ಒಂದು ಇಲಾಖೆ ಆಗಿತ್ತು. ಸೊ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು 1980ರಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಸ್ಥಾಪನೆ ಮಾಡಿದಾಗ ಇದರ ಹೆಸರು ಬೇರೆ ಇತ್ತು. ಮುಂಚೆ ಇದನ್ನ ನಾವು ಕರ್ನಾಟಕ ಸ್ಟೇಟ್ ಬ್ಯೂರೋ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್ ಅಥವಾ ಕರ್ನಾಟಕ ರಾಜ್ಯ ಸಾರ್ವಜನಿಕ ಉದ್ಯಮಗಳ ಬ್ಯೂರೋ ಅಂತ ಕರಿತಾ ಇದ್ವಿ. ಸೊ ಮತ್ತೆ 2002ರಲ್ಲಿ ಅದರ ನೇಮ್ ನ ಚೇಂಜ್ ಮಾಡ್ತಾರೆ. ಸೊ 2002ರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಡಿಸ್ಇನ್ವೆಸ್ಟ್ಮೆಂಟ್ ಅಂಡ್ ಪಬ್ಲಿಕ್ ಎಂಟರ್ಪ್ರೈಸ್ ರಿಫಾರ್ಮ್ಸ್ ಅಂತ ಮಾಡ್ತಾರೆ. ಮತ್ತೆ ಹೂಡಿಕೆ ಮತ್ತು ಸಾರ್ವಜನಿಕ ಉದ್ಯಮ ಸುಧಾರಣೆಗಳ ಇಲಾಖೆ ಎಂದು ಇದನ್ನ ಪರಿವರ್ತನೆ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ 2005 ಅಲ್ಲಿ ಇದನ್ನ ಕನ್ವರ್ಟೆಡ್ ಇಂಟು ಫುಲ್ ಫ್ಲೆಜ್ಡ್ ಅಂಡ್ ಇಂಡಿಪೆಂಡೆಂಟ್ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್, ಅಂದ್ರೆ ಇವಾಗ ಏನಿದೆ ಆ ಹೆಸರನ್ನ 2005ರಲ್ಲಿ ಕೊಟ್ಟಿರ್ತಾರೆ. ಸೊ ಅಂತಿಮವಾಗಿ 2022ರಲ್ಲಿ ಈ ಇಲಾಖೆಯನ್ನೇ ಕಂಪ್ಲೀಟ್ ಆಗಿ ಶಟ್ ಡೌನ್ ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್
ವಿಯೆಟ್ನಾಂಗೆ ಭಾರತದಿಂದ $100 million ನಷ್ಟು ಕ್ರೆಡಿಟ್ ಅನ್ನ ಕೊಡ್ತಾ ಇದ್ದಾರೆ ಅಥವಾ ಸಾಲವನ್ನ ಕೊಡ್ತಾ ಇದ್ದಾರೆ. ಸೊ ಈ ಸಾಲವನ್ನ ಅವರು ಡಿಫೆನ್ಸ್ ಅಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದರಿಂದ ಈ ಒಂದು ಇನಿಷಿಯೇಟಿವ್ ನ ನಾವು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಥವಾ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಹಣವನ್ನ ಅವರು 12 ಹೈ ಸ್ಪೀಡ್ ಗಾರ್ಡ್ ಬೋಟ್ಸ್ ನ ಪ್ರಿಪೇರ್ ಮಾಡ್ಲಿಕ್ಕೆ ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಈ 12 ಹೈ ಸ್ಪೀಡ್ ಗಾರ್ಡ್ ಬೋಟ್ಸ್ ಏನಿರುತ್ತೆ ಇದನ್ನ ಭಾರತದಲ್ಲಿ ಅಭಿವೃದ್ಧಿ ಪಡಿಸ್ತಾರೆ. ಸೊ ಅದಕ್ಕೆ ಸುಮಾರು ತಗಲ್ತಕ್ಕಂತ ವೆಚ್ಚ ಏನಿರುತ್ತೆ $100 million ನ ಭಾರತ ರಾಷ್ಟ್ರನೇ ಕೊಡ್ತಾರೆ. ಸೊ ಈ 12 ಹೈ ಸ್ಪೀಡ್ ಗಾರ್ಡ್ ಬೋಟ್ಸ್ ನ ಕೂಡ ಭಾರತ ದೇಶದಲ್ಲೇ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ದಿಸ್ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್ ಆಫ್ ಮೇಕ್ ಇನ್ ಇಂಡಿಯಾ ಅಂಡ್ ಮೇಕ್ ಫಾರ್ ದಿ ವರ್ಲ್ಡ್. ಅಂದ್ರೆ ಅವುಗಳು ಭಾರತದಲ್ಲೇ ತಯಾರಿ ಆಗುತ್ತವೆ, ಬಟ್ ಭಾರತದ ಯೂಸ್ಗೋಸ್ಕರ ಅಲ್ಲ, ಬೇರೆ ದೇಶದ ಯೂಸ್ಗೋಸ್ಕರ ಆಗಿರುತ್ತೆ. ಅದಕ್ಕೆ ಈ ಒಂದು ಇನಿಷಿಯೇಟಿವ್ ನ ನಾವು ಮೇಕ್ ಇನ್ ಇಂಡಿಯಾ ಅಂಡ್ ಮೇಕ್ ಫಾರ್ ದಿ ವರ್ಲ್ಡ್ ಅಂತ ಕರಿತೀವಿ. ಸೊ ಇದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತೆ. ಸೊ ಈ ಒಂದು ಕನ್ಸ್ಟ್ರಕ್ಷನ್ ಅಥವಾ ಈ ರೀತಿಯ ಒಂದು ಅಗ್ರಿಮೆಂಟ್ ನ ಒಂದು ಪ್ರಮುಖವಾದ ಇಂಟೆನ್ಷನ್ ಅಥವಾ ಅಬ್ಜೆಕ್ಟಿವ್ ಏನಂದ್ರೆ ಬಿಲ್ಡ್ ಅ ಡೊಮೆಸ್ಟಿಕ್ ಇಂಡಸ್ಟ್ರಿ ಇನ್ ಆರ್ಡರ್ ಟು ಮೇಕ್ ಇಂಡಿಯಾ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್. ಅಂದ್ರೆ ಭಾರತ ದೇಶವನ್ನ ಈ ರಕ್ಷಣಾ ಸಾಮಗ್ರಿಗಳ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡ್ತಕ್ಕಂಥದ್ದು ಇದರ ಒಂದು ಪ್ರಮುಖ ಉದ್ದೇಶವಾಗಿರುತ್ತೆ. ಟು ಫುಲ್ಫಿಲ್ ಇಂಟರ್ನ್ಯಾಷನಲ್ ರಿಕ್ವೈರ್ಮೆಂಟ್ ಅಂದ್ರೆ ಅಂತಾರಾಷ್ಟ್ರೀಯ ಒಂದು ಅವಶ್ಯಕತೆಗಳೇನಿರುತ್ತೆ ಅದನ್ನ ಫುಲ್ಫಿಲ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರ ಸಲುವಾಗಿ ಒಂದು ಒಪ್ಪಂದ ಸಹಿ ಆಗಿರುತ್ತೆ. ಅದನ್ನ ನಾವು ಜಾಯಿಂಟ್ ವಿಷನ್ ಸ್ಟೇಟ್ಮೆಂಟ್ ಆನ್ ಇಂಡಿಯಾ ವಿಯೆಟ್ನಾಂ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಟುವರ್ಡ್ಸ್ 2030 ಅಂತ ಕರಿತೀವಿ. ಅಂದ್ರೆ ರಕ್ಷಣಾ ಸಹಕಾರವನ್ನು ಹೆಚ್ಚಿಸಲು ಎರಡೂ ಕಡೆಯವರು 2030 ಕಡೆಗೆ ಭಾರತ ವಿಯೆಟ್ನಾಂ ರಕ್ಷಣಾ ಪಾಲುದಾರಿಕೆ ಕುರಿತು ಮಾಡಿರ್ತಕ್ಕಂಥ ಒಂದು ಜಂಟಿ ಉಪಕ್ರಮ ಇದಾಗಿರುತ್ತೆ. ಸೊ ಈ ಒಂದು ವಿಯೆಟ್ನಾಂ, ಸೊ ಇಲ್ಲಿ ನೀವು ಮ್ಯಾಪ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿಯೆಟ್ನಾಂ ಅಂತಕ್ಕಂಥದ್ದು ಇಲ್ಲಿ ನಾನು ಏನ್ ಮಾರ್ಕ್ ಮಾಡ್ತಾ ಇದ್ದೀನೋ, ಸೊ ದಿಸ್ ಇಸ್ ವಿಯೆಟ್ನಾಂ. ಸೊ ವಿಯೆಟ್ನಾಂನ ಕ್ಯಾಪಿಟಲ್ ಸಿಟಿನ ನಾವು ಹನಾಯ್ ಅಂತ ಕರಿತೇವೆ. ಸೊ ವಿಯೆಟ್ನಾಂಗೆ ಅಡ್ಜಸೆಂಟ್ ಅಂದ್ರೆ ಬಾರ್ಡರ್ ನ ಶೇರ್ ಮಾಡ್ತಾ ಇರ್ತಕ್ಕಂಥ ಕಂಟ್ರೀಸ್ ಯಾವ್ದ್ಯಾವ್ದು ಅಂದ್ರೆ ಇಲ್ಲಿ ನೀವು ಕಂಬೋಡಿಯಾನ ನೋಡ್ಬೋದಾಗಿರುತ್ತೆ, ಇಲ್ಲಿ ನೀವು ಲಾವೋಸ್ ನ ನೋಡ್ಬೋದಾಗಿರುತ್ತೆ. ಸೊ ಕ್ಯಾಂಬೋಡಿಯಾದ ಕ್ಯಾಪಿಟಲ್ ಬಂದು ನೋಮ್ ಫೆನ್ ಅಂತ ಕರಿತೇವೆ. ಸೊ ಲಾವೋಸ್ ನ ಕ್ಯಾಪಿಟಲ್ ಬಂದು ವೆಂಟಿಯಾನೆ ಅಂತ ಕರಿತೀವಿ. ಸೊ ಅದೇ ರೀತಿ ಥೈಲ್ಯಾಂಡ್ ನ ಕೂಡ ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ಥೈಲ್ಯಾಂಡ್ ವ್ಯಾಟಿಕನ್ ಗೆ ನೈಬರಿಂಗ್ ಅಂದ್ರೆ ನಾಟ್ ಡೈರೆಕ್ಟ್ಲಿ ಅಟ್ಯಾಚ್, ಸೊ ಸ್ವಲ್ಪ ಹತ್ತಿರದಲ್ಲಿರ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಸೊ ಪ್ರಸ್ತುತವಾಗಿ ಇಲ್ಲಿ ಗಾಂಜಾ ಬೆಳೆಯೋದನ್ನ ಲೀಗಲೈಸ್ ಮಾಡಿರ್ತಾರೆ. ಸೊ ಇಷ್ಟು ಮಾಹಿತಿ ನಾವು ಮ್ಯಾಪ್ ನ ಮುಖಾಂತರ ಅರ್ಥ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವರ್ಲ್ಡ್ ಅಕ್ರಿಡಿಟೇಷನ್ ಡೇ 2022 ಅಥವಾ ವಿಶ್ವ ಮಾನ್ಯತೆ ದಿನ 2022 ಅಂತ ಕರಿತೇವೆ. ಸೊ ಮಾನ್ಯತೆ ಅಂದ್ರೆ ಯಾವುದೇ ಒಂದು ಇನೋವೇಷನ್ ಇರ್ಬೋದು ಅಥವಾ ಯಾವುದೋ ಒಂದು ಬೆಳೆ ಇರ್ಬೋದು, ಅದಕ್ಕೆ ಒಂದು ರೆಕಗ್ನಿಷನ್ ಕೊಡ್ತಕ್ಕಂತ ಒಂದು ದಿನವನ್ನ ನಾವು ಅಕ್ರಿಡೇಷನ್ ಅಂತ ಕರಿತೇವೆ. ಸೊ ಈ ಒಂದು ರೆಕಗ್ನಿಷನ್ ಕೊಡೋದ್ರಿಂದ ಅದರ ಒಂದು ಮಾರುಕಟ್ಟೆ ಅಥವಾ ಪ್ರವಾಸೋದ್ಯಮ ಆಗಿರ್ಲಿ, ಅದರಿಂದ ಬರ್ತಕ್ಕಂಥ ಎಕನಾಮಿಕ್ ಬೆನಿಫಿಟ್ಸ್ ಆಗಿರ್ಲಿ, ಅದು ಹೆಚ್ಚಾಗ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಇದನ್ನ ನಾವು ಎಕನಾಮಿಕ್ ಗ್ರೋತ್ ಗೆ ರಿಲೇಟ್ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ಒಂದು ದಿನವನ್ನ ಯಾರು ಮಾಡ್ತಾರಂದ್ರೆ ಇಟ್ಸ್ ಅ ಜಾಯಿಂಟ್ ಇನಿಷಿಯೇಟಿವ್ ಬೈ ದಿ ಇಂಟರ್ನ್ಯಾಷನಲ್ ಲೇಬರ್ ಅಕ್ರಿಡೇಷನ್ ಕೋಆಪರೇಷನ್ ILAC ಅಂತ ಕರಿತೀವಿ. ಅಂದ್ರೆ ಅಂತಾರಾಷ್ಟ್ರೀಯ ಪ್ರಯೋಗಾಲಯ ಮಾನ್ಯತೆ ಸಹಕಾರ ಮತ್ತು ಇಂಟರ್ನ್ಯಾಷನಲ್ ಅಕ್ರಿಡಿಟೇಷನ್ ಫೋರಂ IAF ಅಂತ ಕರಿತೀವಿ ಅಥವಾ ಅಂತಾರಾಷ್ಟ್ರೀಯ ಅಕ್ರಿಡಿಟೇಷನ್ ಫೋರಂ ಅಂತ ಕರಿತೀವಿ. ಸೊ ಇವರು ಈ ಒಂದು ದಿನವನ್ನ ಪ್ರತಿ ವರ್ಷ ಜೂನ್ 9ನೇ ತಾರೀಕು ಆಚರಣೆ ಮಾಡ್ತಾರೆ. ಈ ಒಂದು ದಿನವನ್ನ ಸ್ಥಾಪನೆ ಮಾಡಿದ್ದು ಕೂಡ ಇವರೇ ಆಗಿರ್ತಾರೆ. ಸೊ ಇದರ ಒಂದು ಮೇನ್ ಏಮ್ ಅಥವಾ ಗುರಿ ಏನು ಅಂದ್ರೆ ಅಕ್ರಿಡಿಟೇಟೆಡ್ ಒನ್ ಅಕ್ಸೆಪ್ಟೆಡ್ ಎವ್ರಿವೇರ್, ಅಂದ್ರೆ ಅದು ಒಮ್ಮೆ ಮಾನ್ಯತೆ ಪಡೆದರೆ ಎಲ್ಲೆಡೆ ಅಂಗೀಕಾರವಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾವು ISO ಅಂತ ನೋಡ್ತೀವಿ. ಸೊ ಇವಾಗ ISO ಅಂತ ನೋಡಿದ್ರೆ ಸೊ ಅದನ್ನ ನಾವು ಬೈ ಮಾಡ್ಲಿಕ್ಕೆ ಏನು ಕಷ್ಟ ಪಡೋದಿಲ್ಲ. ISO ಮಾರ್ಕ್ ಇದೆ ಅಂದ್ರೆ ಅದರ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅರ್ಥ. ಸೊ ಈ ರೀತಿಯಾಗಿ ಒಂದು ಸತಿ ಅದು ಅಕ್ರಿಡಿಟೇಟ್ ಆದ್ರೆ ಸೊ ಅದು ಎಲ್ಲೆಡೆ ಅದು ಅಂಗೀಕಾರ ಮಾಡಲ್ಪಡುತ್ತೆ. ಸೊ ಇದು ಈ ಒಂದು ಉಪಕ್ರಮದ ಒಂದು ಗುರಿ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ದಿನದ ಥೀಮ್ ಅಥವಾ ಘೋಷವಾಕ್ಯ ಏನಾಗಿರುತ್ತೆ ಅಂದ್ರೆ ಅಕ್ರಿಡಿಟೇಷನ್ ಸಸ್ಟೈನಬಿಲಿಟಿ ಇನ್ ಎಕನಾಮಿಕ್ ಗ್ರೋತ್ ಅಂಡ್ ದಿ ಎನ್ವಿರಾನ್ಮೆಂಟ್. ಸೊ ಈ ಒಂದು ಮಾನ್ಯತೆ ಆರ್ಥಿಕ ಬೆಳವಣಿಗೆ ಮತ್ತು ಪರಿಸರದಲ್ಲಿ ಸುಸ್ಥಿರತೆ ಎಂಬ ಒಂದು ವಿಷಯದೊಂದಿಗೆ ಈ ಒಂದು ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ಸೊ ಈ ಒಂದು ದಿನ ಬಳಕೆಗೆ ಬಂದಿದ್ದು ಅಥವಾ ಮಾನ್ಯತೆ ಪಡೆದಿದ್ದು 2007ರಲ್ಲಿ ಇದು ಮಾನ್ಯತೆ ಪಡೆದಿರುತ್ತೆ. ಮೊದಲ ಬಾರಿಗೆ ಇದನ್ನ 2008ರಲ್ಲಿ ಆಚರಣೆ ಮಾಡಲಾಗಿರುತ್ತೆ. ಸೊ ಇದು ಅಕ್ರಿಡಿಟೇಷನ್ ಡೇ ಬಗ್ಗೆ ನೀವು ತಿಳಿದಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 10th ಆರ್ಟಿಕಲ್. ದಿಸ್ ಇಸ್ ಅಬೌಟ್ 12th ಮೀಟಿಂಗ್ ಆಫ್ ಬ್ರಿಕ್ಸ್ ಅಗ್ರಿಕಲ್ಚರಲ್ ಮಿನಿಸ್ಟರ್ಸ್. ಅಂದ್ರೆ
ವೆರಿ ಶಾರ್ಟ್ಲಿ ಈ ಬ್ರಿಕ್ಸ್ ಮೀಟ್ ಏನ್ ನಡೆಯಲಿದೆ ಇದಕ್ಕೆ ಸಂಬಂಧಪಟ್ಟಂತೆ ಭಾರತ ದೇಶದ ಕೆಲವೊಂದು ಸಚಿವಾಲಯಗಳು ಈ ಒಂದು ಬ್ರಿಕ್ಸ್ ಮೀಟ್ ನಡೆಯೋದಕ್ಕಿಂತ ಮುಂಚೆನೆ ತಮ್ಮ ಒಂದು ಸಭೆಯನ್ನ ನಡೆಸ್ಕೊಳ್ತಾ ಇದ್ದಾವೆ. ಇದರ ಸಲುವಾಗಿ ಪ್ರಸ್ತುತವಾಗಿ ಅಗ್ರಿಕಲ್ಚರಲ್ ಮಿನಿಸ್ಟರ್ಸ್ ಅಥವಾ ಈ ಕೃಷಿ ಮಂತ್ರಿಗಳ 12ನೇ ಸಭೆ ನಡೆದಿರುತ್ತೆ. ಸೊ ಈ ವರ್ಷದ ಆತಿಥ್ಯ ಅಥವಾ ಹೋಸ್ಟಿಂಗ್ ಕಂಟ್ರಿ ಬ್ರಿಕ್ಸ್ ನ ಹೋಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಚೈನಾ ರಾಷ್ಟ್ರವಾಗಿರುತ್ತೆ. ಸೊ ಬ್ರಿಕ್ಸ್ ಅಂದ್ರೆ ರಷ್ಯಾ, ಚೈನಾ, ಇಂಡಿಯಾ, ಬ್ರೆಜಿಲ್ ಮತ್ತು ಸೌತ್ ಆಫ್ರಿಕಾ ಮಾಡ್ಕೊಂಡಿರ್ತಕ್ಕಂಥ ಒಂದು ಅಸೋಸಿಯೇಷನ್ ಆಗಿರುತ್ತೆ. ಸೊ ಈ ಒಂದು ಅಗ್ರಿಕಲ್ಚರಲ್ ಮಿನಿಸ್ಟರ್ ಮೀಟಿಂಗ್ ಏನಿರುತ್ತೆ ಅಲ್ಲೂ ಕೂಡ ಎಲ್ಲಾ ಬ್ರಿಕ್ಸ್ ರಾಷ್ಟ್ರಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತವೆ. ಸೊ ಇದು 12ನೇ ಅಗ್ರಿಕಲ್ಚರಲ್ ಮಿನಿಸ್ಟರ್ಸ್ ಮೀಟಿಂಗ್ ಆಫ್ ಬ್ರಿಕ್ಸ್ ಆಗಿರುತ್ತೆ. ಸೊ ಇಲ್ಲಿ ಇದರ ಒಂದು ಮೇನ್ ಥೀಮ್ ಅಂದ್ರೆ ಈ ಒಂದು ಸಭೆಯ ಪ್ರಮುಖವಾದ ಥೀಮ್ ಏನಂದ್ರೆ ಸ್ಟ್ರೆಂಥನಿಂಗ್ ಬ್ರಿಕ್ಸ್ ಕೋಆಪರೇಷನ್ ಫಾರ್ ಕೋಆರ್ಡಿನೇಟೆಡ್ ಅಗ್ರಿಕಲ್ಚರಲ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಅಂದ್ರೆ ಈ ಸಂಯೋಜಿತ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ಬ್ರಿಕ್ಸ್ ಸಹಕಾರವನ್ನ ಬಲಪಡಿಸತಕ್ಕಂಥದ್ದು ಅನ್ನುವ ಒಂದು ಉದ್ದೇಶದಿಂದ ಈ ಒಂದು ಸಭೆಯಲ್ಲಿ ಮಾಡಿರ್ತಾರೆ. ಸೊ ಅದಾದ್ಮೇಲೆ ವಿ ಹ್ಯಾವ್ ಕಮ್ ಟು ದಿ 11th ಆರ್ಟಿಕಲ್. ಸೊ ಇವಾಗ ಡೆಲ್ಲಿಯಲ್ಲಿ ಹೇಗೆ ಕೋಲ್ ಬರ್ನಿಂಗ್ ನ ಸ್ಟಾಪ್ ಮಾಡ್ಬೇಕು ಅಂತ 2023ಕ್ಕೆ ಡಿಸೈಡ್ ಮಾಡಿರ್ತಾರೋ ಅದೇ ರೀತಿ ಯುರೋಪಿಯನ್ ಪಾರ್ಲಿಮೆಂಟ್ ಅಲ್ಲಿ 2035ರ ವೇಳೆಗೆ ಈ ಪೆಟ್ರೋಲ್ ಮತ್ತು ಡೀಸೆಲ್ ಚಾಲಿತ ಕಾರ್ಗಳನ್ನ ನಿಷೇಧ ಮಾಡ್ಲಿಕ್ಕೆ ಅವರು ಅಂಗೀಕಾರವನ್ನ ಪಡೆದುಕೊಂಡಿರ್ತಾರೆ. ಸೊ ದಿಸ್ ಇಸ್ ನಾಟ್ ವೆರಿ ನಿಯರ್ ಬೈ. ಸೊ 2035ರ ವೇಳೆಗೆ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಯಾಕೆ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ as we all know to fight against climate change. ಸೊ ಹವಾಮಾನ ಬದಲಾವಣೆ ಏನಿದೆ ಅದರ ವಿರುದ್ಧ ಹೋರಾಡಲು ಈ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಸೊ ಇಟ್ ಆಲ್ಸೋ ಎಂಡೋಸ್ಡ್ 55% reduction in CO2 from automobiles in 2030 compared with 2021. ಸೊ ಇದ್ರ ಜೊತೆಗೆ 2030ರ ವೇಳೆಗೆ 2021ಕ್ಕೆ ಹೋಲಿಕೆ ಮಾಡಿದಾಗ ಈ ಆಟೋಮೊಬೈಲ್ಸ್ ಇಂದ ಕಾರ್ಬನ್ ಡೈಆಕ್ಸೈಡ್ ಏನ್ ರಿಲೀಸ್ ಆಗುತ್ತೆ ಅದರ 55% ಅಷ್ಟು ಕಡಿತ ಮಾಡಬೇಕು ಅಂತ ಕೂಡ ಇಲ್ಲಿ ಅನುಮೋದನೆಯನ್ನ ಮಾಡ್ಕೊಂಡಿರ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. So with this we have come to InQuest challenge number 182. You can just pause the video, go through the questions and give us the answers. So once again I'll meet you tomorrow with tomorrow's current affairs. Till then keep reading, be safe. Thank you very much for watching this.